ಎಲ್ಲರನ್ನೂ ಕೇಳಿ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಅಂಬರೀಷ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿಯಲ್ಲಿ ಎಲ್ಲರನ್ನೂ ಕೇಳಲು ಸಾಧ್ಯ ಇಲ್ಲ. ಕಾಂಗ್ರೆಸ್ನಲ್ಲಿ ಬಹಳಷ್ಟು ಜನ ಸೀನಿಯರ್ಗಳಿದ್ದಾರೆ ಅಂತ ಸಚಿವ ಅಂಬರೀಷ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಅದರಲ್ಲಿ ಇದೆ ಬಿಡಿ, ಬಟ್ ಯಾತಕ್ಕೆ ಅಸಮಾಧಾನ ಅಲ್ಲ. ಯಾರನ್ನಾರು ತಗೊಳ್ಳಿ, ಯಾರನ್ನಾದ್ರೂ ಬರಲಿ. ನಾನು 3 ಸತಿ MP ಆಗಿದ್ದವನು, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದವನು, ಇವತ್ತು ಕ್ಯಾಬಿನೆಟ್ ಅಲ್ಲಿ ಇದ್ದೀನಿ. ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ಬೇಕು. ಮಾಡ್ತಾರ ಬಿಡ್ತಾರ, ಆಮೇಲೆ ವಿಶ್ವಾಸಕ್ಕೆ ಒಂದು ಚರ್ಚೆ ಮಾಡ್ಬೇಕು. ಇಬ್ಬರೇ ಮಾಡ್ಬಿಡ್ತಾರೆ ಅಂದ್ರೆ ಎಲ್ಲ ನಾವೆಲ್ಲ ಹಾಕಿರ್ಬೇಕು. ಈಗ 30 ದಿನಗಳಲ್ಲಿ ಎಲ್ಲಾದ್ರೂ ಲೀಡರ್ಸ್ಗಳು ಇರ್ತಾರೆ. ಯಾರ್ಯಾರಿಗೆ ಕೊಡಿ, ನೀವು ನಿಮ್ಮ ಕಡೆಯವ್ರಿಗೆ ಕೊಡಿ, ನಿಮ್ಮವ್ರಿಗೆ ಕೊಡಿ, ಇನ್ನೊಬ್ರಿಗೆ ಕೊಡಿ. ವಿ ಆರ್ ನಾಟ್ ವರಿಡ್. ಬಟ್ ನಮ್ಮನ್ನು ಕೇಳಿ ವಿಶ್ವಾಸಕ್ಕೆ ತಗೊಂಡು ಮಾಡಬೇಕು. ವಿಶ್ವಾಸ ತಗೊಳಕ್ ಮಾಡಲ್ಲ ಅಂದ್ರೆ ಇಟ್ ಇಸ್ ನಾಟ್ ಡೆಮೋಕ್ರಸಿ. ಅದು ಅವರಿಷ್ಟ ಅಷ್ಟೇ. ಅದಾದ್ಮೇಲೆ ಏನ್ ಮಾಡಕ್ ಆಗಲ್ಲ. ನಾವು ಮಾಡ್ತೀವಿ, 2ನೇ ಹಂತದಲ್ಲಿ ಮಾಡ್ತೀವಿ ಅಂತಾರೆ. ನೋಡೋಣ, ಅದಕ್ಕೂ ಇದು ಮಾಡಿದರೆ ಬೇಡ. ಅದು ಅವ್ರಿಗೆ ಬಿಟ್ಟಿದ್ದು. ಬೆಲೆ ಕೊಡ್ಬೇಕಾ ಬೇಡವಾ, ನಮ್ಮ ಬಯೋಡೇಟಾ ಕರೆಕ್ಟ್ ಆಗಿದೆಯಾ, ಇಲ್ಲ ಕಾಂಗ್ರೆಸ್ ಪಾರ್ಟಿ ಕಟ್ಟಬೇಕಾ, 100 ಜನ ಒಳ್ಳೇದು ಮಾಡೋಂಥವ್ರನ್ನ ಗುರುತಿಸ್ಬೇಕಾ ಅನ್ನೋದನ್ನ ಅವ್ರಿಗೆ ಸೇರಿದ್ದಷ್ಟೇ, ನಮಗಲ್ಲ. ಸುಮ್ಮನೆ ಹೈಕಮಾಂಡ್ ಅಂದ್ಬಿಡ್ತಾರೆ. ಹೈಕಮಾಂಡ್ನವ್ರಿಗೆ ಗೊತ್ತಿರುತ್ತದ ಪಟ್ಟಿ ಯಾರು ಏನು ಅಂತ. ಹೈಕಮಾಂಡ್ನವ್ರಿಗೆ ಏನು ಕೊಟ್ಟಿರ್ತಾರೆ, ನೀವೇ ಕೊಡಬೇಕು. ನೀವು ಕೊಡಬೇಕಾದ್ರೆ ನಮ್ಮಂಥವ್ರನ್ನೆಲ್ಲ ಕನ್ಸಲ್ಟ್ ಮಾಡಬೇಕು. ಕ್ಯಾಬಿನೆಟ್ ಕೊಲೀಗ್ಸ್, ವಿ ಆರ್ ಆಲ್ ಕೊಲೀಗ್ಸ್. ಬೇಸಿಕಲಿ ವಿ ಆರ್ MLAs. ಆಮೇಲೆ ತಾನೇ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಎಲ್ಲ ಆಗುತ್ತೆ. ಯಾವ ಅಸಮಾಧಾನನೂ ಇಲ್ಲ. ಯಾರೋ ಒಬ್ರು ಇಬ್ರು ಮಾತಾಡಿ ಅಸಮಾಧಾನ ಆಗಿರ್ಬೋದು ಹೊರತು ಎಲ್ರಿಗೂ ಸಮಾಧಾನ ಇದೆ. ಅಂಬರೀಶ್ ಅವರು ಮಾತಾಡಿರೋದು ಏನಂತ ಮಾತಾಡಿದ್ರು? ನಿಗಮ ಮಂಡಳಿ ಸ್ಥಾನಕ್ಕೆ ಎಲ್ಲ ನಮ್ಮ ಹತ್ರ ವಿಶ್ವಾಸಕ್ಕೆ ತಗೊಳ್ದಂಗೆ ಅವರೇ ಇದು ಮಾಡಿರಿ ಅಂತ ಹೇಳಿದ್ರಲ್ಲ ಅಂಬರೀಶ್ ಅವರು. ಎಲ್ಲರೂ ಕೇಳಿ ಮಾಡೋಕ್ಕಾಗತ್ತಾ? ಬೋರ್ಡ್ ಕಾರ್ಪೊರೇಷನ್ಗಳು ಎಲ್ಲರೂ ಕೇಳಿ ಮಾಡೋಕ್ಕಾಗಲ್ಲ ಇವಾಗ. ಬಟ್ ನಾನು ಸೀನಿಯರ್ ಕಾಂಗ್ರೆಸ್ ಅಲ್ಲಿ ಎಲ್ಲರೂ ಬಹಳ ಜನ ಸೀನಿಯರ್ಗಳಿದ್ದಾರೆ ಕಾಂಗ್ರೆಸ್. ಒಬ್ಬರೇನಾ? ಬಹಳ ಜನ